ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡನ ಗೆಳೆಯನ ಪ್ರತಿ ವಾರ ನಮ್ಮ ಮನೆಗೆ ಬರ್ತಾನೆ. ಇಬ್ರು ಕೂಡಿ ಚೆನ್ನಾಗಿ ಕುಡಿದು ಕುಪ್ಪಳಿಸ್ತಾರೆ. ಇನ್ನು ಕುಡಿದ ನಶೆಯಲ್ಲಿ ನನ್ನ ಗಂಡ ಮಲಗಿರಬೇಕಾದಾಗ ನನ್ನ ಗಂಡನ ಗೆಳೆಯ ನನ್ನ ಜೊತೆ ಯಾರು ಮಾಡದ ಕೆಲಸವನ್ನ ಮಾಡ್ದ. ಇಷ್ಟ ಇಲ್ಲದೆ ಇದ್ರು ಅವನು ಶ್ರೀಮಂತ, ಅದಕ್ಕಾಗಿ ಅವನು ಕೇಳಿದ್ದನ್ನ ಕೊಟ್ಟುಬಿಟ್ಟೆ. ನನ್ನ ಸರ್ವಸ್ವವನ್ನು ನನ್ನ ಗಂಡನಿಗೆ ಏನು ಉತ್ತರಿಸಲಿ ಅದು ಮಾತ್ರ ಇನ್ನೂ ಅರ್ಥ ಆಗ್ತಾ ಇಲ್ಲ. ಮುಂದೆ ನಂದು ಅರೇಂಜ್ಡ್ ಮ್ಯಾರೇಜ್. ನನ್ನ ಗಂಡ ದೂರದ ಸಂಬಂಧಿ. ಮದುವೆಗಿಂತ ಮುಂಚೆ ಪ್ರತಿಯೊಬ್ರು ಅವನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಿದ್ರು. ಅದು ನಿಜ ಕೂಡ. ಮದುವೆಯಾದ ಮೇಲೆ ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದ. ಯಾವುದೇ ವಿಷಯದಲ್ಲೂ ಕಾಂಪ್ರಮೈಸ್ ಇರಲಿಲ್ಲ. ಪ್ರತಿಯೊಂದು ನನಗೆ ಕೊಡಿಸ್ತಿದ್ದ. ನನ್ನನ್ನ ಅವನ ಪುಟ್ಟ ಪುಟ್ಟ ಮನೆಯ ಮಹಾರಾಣಿಯಾಗಿ ಮಾಡಿದ್ದ. ಮುಂದೆ ಏನಾಯ್ತು, ಕತೆ ಹೇಗಿತ್ತು ಎಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಕತೆನ ಕೊನೆಯವರೆಗ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಚಂದ್ರಕಲಾ. ನನ್ನನ್ನ ಯಾವಾಗ್ಲೂ ಕಲಾ ಕಲಾ ಅಂತ ಕರೀತಿದ್ದ. ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ 10 ಬಾರಿ ನನಗೆ ಮುತ್ತನ್ನ ಕೊಟ್ಟು ಹೋಗ್ತಿದ್ದ. ಅವನ ಆಫೀಸಿಂದ ಬಂದ ತಕ್ಷಣ ಅವನ ಕಣ್ಣಿಗೆ ನಾನು ಕಾಣಿಸ್ಲೇಬೇಕು. ಆಗ ಅವನ ಮುಖ ಹರಳ್ತಾ ಇತ್ತು. ಅವನ ಕಷ್ಟಗಳು, ಖರ್ಚು ವೆಚ್ಚಗಳು ಅರ್ಥ ಮಾಡಿಕೊಂಡು ನಾನು ಕೂಡ ಸಂಸಾರನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಿದ್ದೆ. ಯಾವುದೇ ರೀತಿಯ ತಂಟೆ ತಕರಾರಿರ್ಲಿಲ್ಲ. ಆದ್ರೆ ಊರಿಂದ ಅತ್ತೆ ಮಾವ ಬಂದಾಗ ಮನೆಯಲ್ಲಿ ಜಗಳ ಆಗ್ತಿತ್ತು. ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ. ಹೆಂಡತಿಯನ್ನು ನೋಡ್ಕೊಂಡು ಅವಳಿಗೆ ಪೇಂಟ್ ಬಳ್ಕೊಂಡು ಇದೆಯಾ ಎಲ್ಲಾ ದುಡ್ಡನ್ನ ಅವಳಿಗೆ ಕೊಟ್ಟು ಬರಿಗೈಯಾದ್ರೆ ನಮ್ ಬದುಕು ಹೇಗೆ ಅಂತ ನಾಟಕ ಆಡ್ತಾರೆ. ಯಾಕಂದ್ರೆ ಅತ್ತೆ ಮಾವ ದುಡ್ಡು ಕಾಸಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಅವರಿರೋದು ಅವರ 2ನೇ ಮಗನ ಹತ್ರ. 2ನೇ ಮಗ ಸೊಸೆ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ರು ಹೊರಗೋಗಿ ದುಡಿತಾರೆ. ಇವರು ಮನೆಯಲ್ಲಿ ಅವರ ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಅವರಿಬ್ರು ಇವ್ರಿಗೆ ಕೈ ತುಂಬ ದುಡ್ಡನ್ನ ಕೊಡ್ತಾರೆ. ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಂಡು ಅಡುಗೆಯನ್ನ ಮಾಡ್ಕೊಂಡು ಹೋಗ್ತಿರೋದಕ್ಕೆ. ಅಕಸ್ಮಾತ್ ಇವ್ರು ಬಿಟ್ಟು ಹೋದ್ರೆ ಕೆಲಸದವರಿಗೆ ಕೊಡ್ಬೇಕು ಅನ್ನೋದು ಮೈದನ ಮಾತು. ಮೈದ್ನ ಮೊದಲು ತುಂಬಾ ಒಳ್ಳೆಯವನಾಗಿದ್ದ. ಮದುವೆ ಆದ್ಮೇಲೆ ಅವನು ಕೂಡ ಚೇಂಜ್ ಆಗಿದ್ದಾನೆ. ನನ್ನ ಬದುಕು ಚೆನ್ನಾಗಿ ಸಾಗ್ತಾ ಇದೆ ಅಂತ ಅಂದುಕೊಳ್ಳೋ ಸಮಯದಲ್ಲಿ ಇವರು ಬಂದು ಬಿಡ್ತಾರೆ. ಯಾಕಂದ್ರೆ ಇವರು ಬಂದು ಹೋದ ಸ್ವಲ್ಪ ದಿನಕ್ಕೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ನನ್ನ 2ನೇ ಮಗ ಮನೆ ತಗೊಂಡಿದ್ದಾನೆ. ಅವನ ಹೆಂಡತಿ ಮನೆಯವರು ತುಂಬಾ ಶ್ರೀಮಂತರು ಅಂತ ಅತ್ತೆ ಮಾವ ನನ್ನ ಗಂಡನ ತಲೆಯಲ್ಲಿ ಇಲ್ಲ ಸಲ್ಲದ ವಿಷಯಗಳನ್ನ ತುಂಬಿ ನನ್ನ ಗಂಡನ ಮನಸ್ಸನ್ನ ಹಾಳು ಮಾಡಿ ಹೋಗ್ತಾರೆ. ಅದರ ಕೋಪವನ್ನು ನನ್ನ ಗಂಡ ಯಾವಾಗಲೂ ನನ್ನ ಮೇಲೆ ಚೆನ್ನಾಗಿ ತೋರಿಸ್ತಾರೆ. ನಂತರ ಕ್ಷಮೆ ಕೇಳ್ತಾರೆ. ಅದು ಬೇರೆ ವಿಷಯ. ಅಲ್ಲಿವರೆಗೂ ನಾನು ಕಷ್ಟಪಡ್ಬೇಕು ಅಷ್ಟೆ. ಇವರದು ಚಿಕ್ಕ ಕೆಲಸ. ನಾವೇನ್ ಮಾಡೋಣ? ನಾನೇ ಸ್ವಲ್ಪ ಖುಷಿ ಪಟ್ರೆ ನಂಗೆ ಅರ್ಥ ಆಗುತ್ತೆ. ಅತ್ತೆ ಮಾವ ಮನೆಗೆ ಬರ್ತಾರೆ ಅಂತ ನನ್ನ ಗಂಡನ ಕೆಲಸ ಚಿಕ್ಕದು, ಸಂಬಳ ಕಡಿಮೆ ಅಂತ ಯಾರು ಕೂಡ ಅವ್ರಿಗೆ ಹೆಣ್ಣನ್ನೇ ಕೊಡ್ತಾ ಇರಲಿಲ್ಲ. ಆದ್ರೆ ನಮ್ಮನೆಯಲ್ಲಿ ಹುಡುಗ ಒಳ್ಳೆಯವನು ಅಂತ ಕೊಟ್ರು. ನಾನು ಕೂಡ SSC ಪರೀಕ್ಷೆನಲ್ಲಿ 2 ಸಲ ಫೇಲ್ ಆಗಿದ್ದೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಯಾವುದೇ ಕೆಲಸ ಮಾಡೋದಕ್ಕೂ. ಓದಿಗೆ ಸಂಬಂಧಪಟ್ಟಂತೆ ಕೆಲಸ ಆಗೋದಿಲ್ಲ. 2 ಮನೆ ಕೆಲಸ ಮಾಡ್ತೀನಿ ಅಂತ ನನ್ನ ಗಂಡನ ಬಳಿ ತುಂಬಾ ಖಾರವಾಗಿ ಈ ಬಾರಿ ಹೇಳಿದೆ. ಆಗನೇ ಕೋಪದಿಂದ ಕೆನ್ನೆ ಹೊಡೆಯೋದಕ್ಕೆ ಬಂದ. ಸ್ವಲ್ಪದ್ರಲ್ಲೇ ಏಟು ತಪ್ಪಿತು. ಇದೇ ರೀತಿ ಬೇಸರದಲ್ಲಿ ಇದ್ದವಳಿಗೆ ಒಂದು ಹೊಸ ಶಾಕ್ ಕಾದಿತ್ತು. ಅದೇನು ಅಂದ್ರೆ ನಾನು ಪ್ರೆಗ್ನೆಂಟ್. ನನ್ನ ಊಟ ಬಟ್ಟೆಗೆ ಸರಿ ಹೋಗುತ್ತೆ ಈ ಮನುಷ್ಯನ ಸಂಬಳ, ಅದರಲ್ಲಿ ಮಗು. ಇನ್ನೂ ಭಯ ಆಯ್ತು. ಅತ್ತೆ ಮಾವ ಬಂದು ಹೇಳ್ತಾ ಇದ್ರು ತನ್ನ 2ನೇ ಮಗ ತನ್ನ ಮಕ್ಕಳನ್ನ ಹೇಗ್ ಸಾಕ್ತಾನೆ ಅಂತ. ಅವ್ರು ತುಂಬಾ ಶ್ರೀಮಂತರಾಗಿದ್ದು ತುಂಬಾ ಕಾಸ್ಟ್ಲಿ ಆಗಿರೋ ಸಾಮಾನುಗಳಿಂದ ಮಕ್ಕಳನ್ನ ಸಾಕ್ತಿದ್ದಾರೆ. ಭಯದಿಂದ ಮದುವೆಯಾಗಿ 8 ವರ್ಷ ಆದ್ರೂ ನನ್ನ ಮಕ್ಕಳನ್ನೇ ಮಾಡ್ಕೊಂಡಿರ್ಲಿಲ್ಲ. ನನ್ನ ಜೊತೆ ನನ್ನ ಮಗು ಕೂಡ ಕಷ್ಟ ಪಡ್ಬೇಕು ಈ ಮನೆಯಲ್ಲಿ ಅಂತ.
ನಾನು ಪ್ರೆಗ್ನೆಂಟ್ ಅಂತ ವಿಷಯ ತಿಳಿದ್ಮೇಲೆ ಗಂಡ ಖುಷಿ ಪಟ್ಟ. ಆದ್ರೆ ದಿನದಿಂದ ದಿನಕ್ಕೆ ನನ್ನ ಮೇಲೆ ಕಾಳಜಿ ತೋರಿಸೋದು ಕಡಿಮೆ ಮಾಡ್ದ. ಯಾಕಂದ್ರೆ ರಾತ್ರಿ ಹೊತ್ತು ಅವನ ಜೊತೆ ಮಲಗೋದಕ್ಕೆ ನಾನು ನಿರಾಕರಿಸ್ತಾ ಇದ್ದೆ. ಕೇವಲ ದೇಹಕ್ಕಾಗಿ ಅವನು ನನ್ನನ್ನ ಅಷ್ಟೊಂದು ದಿನ ಅಷ್ಟು ಪ್ರೀತಿಸ್ತಾ ಇದ್ದನ ಅಂತ ಅನ್ಸಿ ನನಗೆ ಅವನ ಮೇಲೆ ಅಸಹ್ಯ ಶುರುವಾಯ್ತು. ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅವನ ಜೊತೆ ಇರೋದು. ನಾನಾಯ್ತು, ದೇವ್ರ ಮನೆ ಆಯ್ತು, ನನ್ ಮಗುನ ಈ ಪ್ರಪಂಚಕ್ಕೆ ತಂದು ಅವನನ್ನ ಚೆನ್ನಾಗಿ ಸಾಕ್ಬೇಕು ಅನ್ನೋ ಸಂಕಲ್ಪ ತೊಟ್ಟೆ. ದುರಾದೃಷ್ಟಕ್ಕೆ ನನಗೆ ಅವಳಿ ಮಕ್ಕಳಾಯ್ತು. 2 ಮಕ್ಕಳನ್ನ ಸಾಕೋದು ತುಂಬಾ ಕಷ್ಟ ಆಯ್ತು. ಅಪ್ಪ ಅಮ್ಮ ಕೂಡ 3 ತಿಂಗಳು ಬಾಣಂತನ ಮಾಡಿಸಿ ನನ್ನನ್ನ ಗಂಡನ ಮನೆ ಕಳ್ಸಿದ್ರು. ಅವರು ಕೂಡ ಅಷ್ಟೊಂದೇನು ಸ್ಥಿತಿವಂತರಲ್ಲ. ಅವ್ರಿಗೆ ಕಷ್ಟ ಕೊಡೋದು ಕೂಡ ನನ್ನ ಧರ್ಮವಲ್ಲ. ಅದಕ್ಕಾಗಿ ನಾನು ವಿಧಿ ಇಲ್ಲದೆ ಟೈಲರಿಂಗ್ ಕಲಿಯೋದಕ್ಕೆ ಆರಂಭಿಸಿದೆ. ತುಂಬಾ ಕಷ್ಟ ಆಗ್ತಿತ್ತು. ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸನ ಮಾಡಿ ಅದನ್ನ ಕಲಿಯೋದು. ನನಗ್ ಬರೋ ಅಲ್ಪ ಸ್ವಲ್ಪ ಟೈಲರಿಂಗ್ ಅಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆ ಬ್ಲೌಸ್ಗಳನ್ನ ಹೊಲೆದು ಕೊಡ್ತಿದ್ದೆ. ಅದರಿಂದ ಬರೋ ದುಡ್ಡಿಂದ ಸಂಸಾರನ ಸಾಕ್ತಿದ್ದೆ. ನನ್ ಗಂಡ ಸಂಪೂರ್ಣವಾಗಿ ಕುಡಿತದ ದಾಸ ಆಗಿದ್ದಾನೆ. ಅವನನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀನಿ. ನಾನಾಯ್ತು, ನನ್ ಮಕ್ಕಳಾಯ್ತು, ನನ್ ಕೆಲಸ ಆಯ್ತು, ನನ್ನನ್ನ ಒಂದು ಕ್ಷಣ ನೋಡದೆ ಇರಲು ಸಾಧ್ಯವಾಗಿಲ್ಲ ಅಂತ ಹೇಳ್ತಿದ್ದ. ಮನುಷ್ಯ ದಿನ ಪೂರ್ತಿ ವಾರ ಪೂರ್ತಿ ನನ್ನನ್ನ ನೋಡಿಲ್ಲ ಅಂದ್ರೂ ನೆಮ್ಮದಿಯಾಗಿರ್ತಾನೆ. ಈ ಕಷ್ಟಗಳಿಂದ ಹೊರ ಬರ್ತಾ ಇದ್ದೆ. ಇನ್ನೊಂದು ಹೊಸ ಕಷ್ಟನ ನನ್ ಗಂಡ ಕೊಟ್ಟ. ಅದನ್ನ ಸಹಿಸೋದು ತುಂಬಾ ಕಷ್ಟ. ಆದ್ರೆ ವಿಧಿ ಇಲ್ಲ, ನನ್ ಕೈಯಲ್ಲಿ ಏನೂ ಆಗೋದಿಲ್ಲ. ನಾನೇನ್ ಮಾಡ್ಲಿ? ಪ್ರತಿ ವಾರ ಅವನ ಗೆಳೆಯನನ್ನ ಮನೆಗೆ ಕರ್ಕೊಂಡ್ಬಂದು ಕುಡಿತಾನೆ. ನಾನು ಅವ್ರ ಕುಡಿತಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಮಾಡ್ಬೇಕು. ಇಲ್ಲ ಅಂತಂದ್ರೆ ನನ್ಗೆ ಹೊಡಿತಾನೆ. ಅದಕ್ಕೂ ನಾನು ಬಂದಿಲ್ಲ ಅಂದ್ರೆ ಮಕ್ಕಳಿಗೆ ಹೊಡಿತಾನೆ. ಅದ್ರಿಂದ ನಾನು ಅವನು ಹೇಗೆ ಹೇಳ್ತಾನೆ ಹಾಗೆ ಕೇಳ್ಬಿಡ್ತಿದ್ದೆ. ಅವನ ಗೆಳೆಯ ನನ್ನ ಮಕ್ಕಳ ಕಡೆ ತುಂಬಾ ವಿಚಿತ್ರವಾಗಿ ನೋಡ್ತಾನೆ. ಅವನು ಬಂದು ಹೋಗುವ ರಾತ್ರಿ ನಾನು ನಿದ್ದೆನೇ ಮಾಡ್ತಿರ್ಲಿಲ್ಲ. ಎಲ್ಲಿಯೇ ನಿನ್ನನ್ನು ದೈಹಿಕವಾಗಿ ಬಳಸ್ಕೊಂಡು ಬಿಡ್ತಾನೇನೋ ಅನ್ನೋ ಭಯದಿಂದ ತತ್ತರಿಸಿ ಹೋಗ್ತಿದ್ದೆ. ಪ್ರತಿ ಬಾರಿ ನನ್ನ ಗಂಡನಿಗೆ ಹೇಳುತ್ತಿದ್ದೆ, ಅವನು ನನ್ನನ್ನ ನೋಡಿ ದೃಷ್ಟಿ ಚೆನ್ನಾಗಿಲ್ಲ ಅಂತ. ಆಗ ನನ್ನ ಗಂಡ, ನೀನೇನು ದೇವಲೋಕದ ಅಪ್ಸರಿ ಅಲ್ಲ, ಅವನಿಗೆ ಹೆಂಡತಿ ಇದ್ದಾಳೆ, ಅವಳು ಎಷ್ಟ್ ಚೆನ್ನಾಗಿದ್ದಾಳೆ ಗೊತ್ತಾ, ಅಂತವಳನ್ನ ಬಿಟ್ಟು ನಿನ್ನ ಹತ್ರ ಹೇಗೆ ಬರ್ತಾನೆ, ಇಲ್ಲ ಸಲ್ಲದ ಆಸೆ ನಿನಗೆ ಯಾಕೆ ಅಂತ ಚೆನ್ನಾಗಿ ಬೈತಿದ್ದ. ಅದು ಮಿತಿ ಮೀರಿದ್ರೆ ಹೊಡಿತಿದ್ದ. ಆದ್ರೆ ಈಗ ಅದನ್ನು ಕೂಡ ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ. ಅತ್ತೆ ಮಾವನ ಬಳಿ ಇವ್ರ ವಿಷಯನ ಹೇಳೋಣ ಅಂದ್ರೆ ಅವ್ರು ನನ್ ಗಂಡಂಗೆ ಇನ್ನು ಚಾಳಿನ ಹೇಳಿ ನನ್ನನ್ನ ಮತ್ತೆ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕಿಸ್ತಾರೆ. ಅವನ ಗೆಳೆಯ ನನ್ಗೆ ಲೈನ್ ಕಿಸ್ ಕೊಟ್ಟು ಹೋಗ್ತಿದ್ದ. ಒಂದಲ್ಲ ಒಂದಿನ ನಿನ್ನನ್ನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದ. ಅವನ ಮಾತುಗಳಿಂದ ಭಯ ಬರ್ತಿತ್ತು, ಕಣ್ಣೀರ್ ಬರ್ತಿತ್ತು. ಇದು ನಿಜವಾಗ್ಲು ಅವನ್ ಎಲ್ಲಿ ಮೀರಿದ ನನ್ನನ್ನ ಹಾಸಿಗೆ ಮೇಲೆ ಎತ್ಕೊಂಡು ಹೋಗಿ ಮಲಗಿಸ್ದ. ನನ್ ಎಷ್ಟೇ ಒದ್ದಾಡಿದ್ರು ಅವನು ಕೇಳಲೇ ಇಲ್ಲ. ನನ್ ಗಂಡ ಸಂಪೂರ್ಣವಾಗಿ ಕುಡಿದು ಟೈಟ್ ಆಗಿ ಮಲಗಿದಾನೆ. ಮಕ್ಕಳು ಕೂಡ ನೆಮ್ಮದಿಯಾಗಿ ಮಲಗಿದ್ದಾರೆ. ಈಗ ನಾನು ಅವನ ಕೈಗೆ ಸಿಕ್ಕಾಕೊಂಡಿದ್ದೀನಿ. ವಿಧಿ ಇಲ್ಲ. ಅವನು ನನ್ನನ್ನ ಯಾರು ರಕ್ಷಿಸ್ತಾರೆ? ಜೋರ ಕಿಚ್ಚೋದಕ್ಕೂ ಸಾಧ್ಯ ಇಲ್ಲ. ಒಂದು ವಟಾರ ಸ್ವಲ್ಪ ಸತ್ತಾದ್ರೂ ಕೂಡ ನಾನ್ ನಡ್ತೆಗೆಟ್ಟವಳು ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಈಗಾಗ್ಲೇ ಆ ಮನುಷ್ಯ ಮನೆಗೆ ಬರ್ತಾ ಇರೋದ್ರಿಂದ ಅಕ್ಕಪಕ್ಕದ ಮನೆಯವರು ತುಂಬಾ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಮನುಷ್ಯನಿಗೆ ಕೈ ಮುಗಿದು ಕೇಳ್ಕೊಂಡೆ, ದಯವಿಟ್ಟು ನನ್ನನ್ನ ಬಿಟ್ಬಿಡು, ನಿನ್ಗೆ ನಮಸ್ಕಾರ, ನಾನು ಬಡವರು, ಆದ್ರೆ ಮರ್ಯಾದೆನ ಎಂದು ಕೂಡ ಬಿಟ್ಟಿಲ್ಲ. ನನ್ ಗಂಡ ಮೊದ್ಲು ಈ ರೀತಿ ಇರ್ಲಿಲ್ಲ. ನೀನ್ ಸವಾಸ ಮಾಡಿದ್ಮೇಲೆ ಈ ರೀತಿ ಆಗಿರೋದು. ನೀನ್ ಚೆನ್ನಾಗಿ ಕುಡಿಸ್ತೀಯ, ಅವನ್ ಕುಡಿತಾನೆ, ಬದುಕು ಇಷ್ಟೊಂದು ಕಷ್ಟ ಆಗ್ತಿದೆ ಅಂತ ಕಣ್ಣೀರ್ ಹಾಕ್ತೆ. ಆಗ ನನ್ ಜೊತೆ ಯಾರೋ ಮಾಡದ ಕೆಲಸನ ಮಾಡ್ದ. ಹೀಗೆ ಮಾಡಿದ. ಅಯ್ಯೋ, ಅವನ ಕಾಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅಳ್ತಿದ್ದಾನೆ. ಅವನ್ ಕಣ್ಣೀರನ್ನ ಒರೆಸೋದಕ್ಕೆ ನನ್ ಕೈಯಲ್ಲಿ ಸಾಧ್ಯನೇ ಆಗ್ತಿಲ್ಲ. ನಿಧಾನವಾಗಿ ಅವನು ಹೇಳ್ತಾನೆ,
ನನಗೆ ನನ್ನ ಮಕ್ಕಳಲ್ಲಿ ಒಬ್ರನ್ನ ಕೊಟ್ಬಿಡು. ನಾನು ತುಂಬಾ ಶ್ರೀಮಂತರ ಮಗನ ಒಬ್ಬನೇ ಮಗ, ಚೆನ್ನಾಗಿ ಸಾಕ್ತೀನಿ. ಪ್ರೀತಿಸಿ ನಾನು ಮದುವೆ ಆಗಿದ್ದೀನಿ. ಮದುವೆ ಆಗಿ 10 ವರ್ಷ ಆಗಿದ್ರು ನಮ್ಗೆ ಮಕ್ಕಳೇ ಇಲ್ಲ. ಅಪ್ಪ ಅಮ್ಮ ನನಗೆ ಇನ್ನೊಂದು ಹೆಣ್ಣನ್ನ ಹುಡುಕ್ತಿದ್ದಾರೆ. ಆದ್ರೆ ನನಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಅನಾಥಾಶ್ರಮದಿಂದ ಮಕ್ಕಳು ತಗೊಂಡ್ರೆ ಗೊತ್ತಾಗ್ಬಿಡತ್ತೆ ನನ್ನ ಹೆಂಡತಿ ಈಗ ಪ್ರೆಗ್ನೆಂಟ್ ಅಂತ. ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿದೀನಿ. ನೀನ್ ಒಂದ್ ಮಗುನ ತೆಗೆದ್ಕೊಟ್ರೆ ಅವ್ರಿಗೆ ತೋರಿಸಿ ಈ ಮಗುನೇ ನನ್ನ ಮಗು ಅಂತ ತೋರಿಸ್ತೀನಿ. ಅಪ್ಪ ಅಮ್ಮ ಊರಲ್ಲಿ ಇರೋದು ಅವ್ರಿಗೆ ತಿಳಿಯೋದಿಲ್ಲ. ನಿನ್ ಮಕ್ಕಳಿಗೆ 5-6 ತಿಂಗಳು ಆಗಿರ್ಬೋದು ಅಷ್ಟೇ ಅಲ್ವಾ? ಅದು ಸಾಧ್ಯವೇ ಅಂತ ಆಶ್ಚರ್ಯದಿಂದ ಕೇಳಿದೆ. ಹೌದು, ನಾನು ಹೇಗಾದ್ರೂ ನನ್ನ ಹೆಂಡತಿನ ನನ್ನ ಜೊತೆನಲ್ಲಿ ಉಳಿಸ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ನಾನು ಸತ್ ಹೋಗ್ತೀನಿ. ಅವಳು ನನ್ನ ಪ್ರಾಣ, ನನ್ನ ಶಕ್ತಿ, ನನ್ನ ಪಾಲಿನ ದೇವತೆ. ನಿನ್ ಗಂಡನ ಬಳಿ ಕೇಳಿದೆ. ಅವ್ನು ಯಾವುದೇ ಕಾರಣಕ್ಕೂ ಮಗುನ ಕೊಡೋದಿಲ್ಲ ಅಂತ ಹೇಳ್ದ. ನನಗ್ ಗೊತ್ತು ಈ ಮನುಷ್ಯ ತುಂಬಾ ಶ್ರೀಮಂತ ಅಂತ. ನಿನ್ನ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಹೇಳಿದೆ. ಅವನ ಕ್ಷಣ ಮಾತ್ರದಲ್ಲಿ ಫೋನ್ ಮಾಡಿಕೊಟ್ಟ. ಅವಳ ಜೊತೆ ಮಾತಾಡಿದಾಗ ನಂಗೆ ಅರ್ಥ ಆಯ್ತು, ಅವಳು ಕೂಡ ಮಕ್ಕಳೇ ಇಲ್ಲದೆ ತುಂಬಾ ಕಷ್ಟ ಪಡ್ತಿದ್ದಾಳೆ ಅಂತ. ಅವಳು ಹೇಳಿದ ಮಾತು ಕೇಳಿ ನನ್ನ ಹೃದಯನೇ ತಟ್ಟಿತ್ತು. ಈ ಮಗುನ ನಾನು ಒಂದು ಸಾಕು ತಾಯಿಯಾಗಿ ಸಾಕ್ತೀನಿ. ಪ್ರಪಂಚದ ದೃಷ್ಟಿಯಲ್ಲಿ ಮಾತ್ರ ನಾನು ನಿಮ್ಮ ಮಗುವಿನ ತಾಯಿ. ಆದ್ರೆ ನಿಜವಾಗ್ಲೂ ಈ ಮಗು ತಾಯಿ ನೀವೇ. ಯಾವಾಗ ಬೇಕಾದ್ರೂ ನಿಮ್ಮ ಮಗುನ ನೀವು ಕರ್ಕೊಂಡು ಹೋಗ್ಬೋದು ಅಂತ ಕಣ್ಣೀರ್ ಹಾಕ್ತಾ ಹೇಳಿದ್ಲು. ನಾನು ಹಿಂದೆ ಮುಂದೆ ಯೋಚಿಸ್ದೆ. ಮಗುನ ಅವ್ರ ಕೈ ಕೊಟ್ಟು ಕಳಿಸ್ದೆ. ಯಾಕಂದ್ರೆ ನನ್ನ ಕೈಯಲ್ಲಿ ಶಕ್ತಿ ಇರೋದು ಕೇವಲ ಒಂದ್ ಮಗುನ ನೋಡ್ಕೊಳ್ಳೋದು ಅಷ್ಟೇ. ಆ ತಾಯಿ ಮಗುನ ಸಾಕೊಳ್ಳಿ ಅಂತ ಹೋಗ್ಬೇಕಾದಾಗ ಆ ಮನುಷ್ಯನ ಬಳಿ ಕೇಳಿದೆ. ನನಗೆ ಯಾವಾಗ್ಲೂ ಟೈಮ್ ಕಿಸ್ ಕೊಡ್ತಾ ಇದ್ದಿದ್ದು, ನಿನ್ನನ್ನ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಅಮ್ಮ ತಾಯಿ ಕ್ಷಮಿಸಿ, ನಿನಗೆಲ್ಲ ಹೇಳಿದ್ದು ನಿನ್ ಮಗುವಿಗೆ. ನೀನ್ ಯಾವಾಗ್ಲೂ ನಿನ್ ಮಕ್ಕಳನ್ನ ಎತ್ಕೊಂಡೇ ಇರ್ತಿದ್ದೆ ಅಲ್ವಾ? ಅವ್ರನ್ನ ನೋಡ್ಕೊಂಡು ಹೇಳಿದ್ದು, ನಿನ್ನನ್ನ ನೋಡ್ಕೊಂಡು ಅಲ್ಲ. ನೀನ್ ನನಗೆ ತಂಗಿ ರೀತಿ ಅಂತ ಹೇಳಿ ನನ್ ಮನಸ್ಸನ್ನ ಗೆದ್ದ. ಕುಡಿತದ ಮತ್ತಿಂದ ಬೆಳಗ್ಗೆ ನನ್ ಗಂಡ ಎದ್ದ. ನಂತರ ಅವನಿಗೆ ಎಲ್ಲ ವಿಷಯನ ತಿಳಿಸ್ದೆ. ಮೊದ್ಲು ಅವನು ನನ್ನನ್ನ ಬೈಯೋದಕ್ಕೆ ಬಂದ. ನಂತರ ಅವ್ರಿಗೆ ಮಕ್ಕಳಿಲ್ಲ. ನಮ್ ಮಗು ಒಂದು ಒಳ್ಳೆ ಮನೆಯಲ್ಲಿರುತ್ತೆ. ನಾವಿಬ್ರು ದುಡಿದ್ರು ಕೂಡ ಒಂದು ಮಗುಗಿಂತ ಹೆಚ್ಚಿಗೆ ಸಾಕೋದಕ್ಕೆ ಸಾಧ್ಯನೇ ಇಲ್ಲ. ನಿನಗಿಂತ ಜಾಸ್ತಿ ಕಷ್ಟ ನನಗಾಗ್ತಿದೆ. ಬೇಕಾದಾಗ ಮಗುನ ನೋಡಬಹುದು ಅಂತ ಹೇಳಿದರೆ ಎಲ್ಲೋ ಒಂದ್ ಕಡೆ ನಮ್ಮ ಮಗು ಚೆನ್ನಾಗಿ ಬೆಳೆದ್ರೆ ಸಾಕು ಅಲ್ವಾ ಅಂತ ಹೇಳಿದಾಗ ನನ್ನ ಗಂಡನ್ಗೆ ಮನವರಿಕೆ ಆಯ್ತು. ಅವನು ಕೂಡ ಕಣ್ಣೀರು ಹಾಕ್ತ. ನನ್ನ ಕಡಿಮೆ ಸಂಬಳದಿಂದ, ದುಶ್ಚಟದಿಂದ ನಿನಗೆ ಮತ್ತೆ ಮಕ್ಕಳಿಗೆ ಕಷ್ಟ ಆಗಿ ಈ ಮಗುನ ಕೊಡೋ ಮನಸ್ಸು ಮಾಡಿದೆ. ನನ್ನನ್ನ ಕ್ಷಮಿಸು ಅಂತ ಕಾಲನ್ನ ಹಿಡ್ಕೊಂಡ. ನನ್ ಗಂಡ ಕುಡಿಯೋದನ್ನ ಬಿಟ್ಟುಬಿಟ್ಟ. ಕಾಲಕ್ರಮೇಣ ಅವನಿಗೂ ಕೂಡ ಪಶ್ಚಾತ್ತಾಪ ಆಗಿದೆ. ಹಗಲು ರಾತ್ರಿ ಈಗ ಚೆನ್ನಾಗಿ ದುಡಿತಾನೆ. ಅಲ್ಲಲ್ಲಿ ಹೋಗಿ ನಮ್ಮ ಮಗುನ ನಾವು ನೋಡ್ಕೊಂಡ್ ಬರ್ತೀವಿ. ಆ ಅಣ್ಣನು ಕೂಡ ಕುಡಿಯೋದನ್ನ ಬಿಟ್ಬಿಟ್ಟಿದ್ದಾನೆ. ನನ್ನ ಮಗು ಆ ಮನೆಯಲ್ಲಿ ರಾಜನ್ ರೀತಿ ಇದ್ದಾನೆ. ಅದನ್ನ ನೋಡೋದೇ ಒಂದು ಅದೃಷ್ಟ. ಅಜ್ಜಿ, ತಾತ, ಆಳು ಕಾಳುಗಳು, ಅಪ್ಪ ಅಮ್ಮ ಎಲ್ರೂ ತಲೆ ಮೇಲಿಟ್ಕೊಂಡು ಅವನನ್ನ ಸಾಕ್ತಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು. ಮನಸ್ಸು ತುಂಬಿ ಬಂತು. ನಾವು ಕೂಡ ನಮ್ಮ ಹತ್ರ ಇರೋ ಮಗುಗೆ ಯಾವುದೇ ರೀತಿ ಕೊರತೆ ಬರದಂತೆ ಚೆನ್ನಾಗಿ ಸಾಕ್ತಾ ಇದೀವಿ. ಈ ಬದುಕನ್ನ ನಾವು ಆರಿಸ್ಕೊಂಡಿಲ್ಲ. ಆದ್ರೆ ದೇವರು ಕೊಟ್ಟು ಬದುಕು ಕೊಟ್ಟಂತೆ ಬದುಕ್ತಾ ಇದೀವಿ ಅಷ್ಟೇ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.